ಶರಣು ಪ್ರಕಾಶ್ ಪಾಟೀಲ್ ಅವರು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ಕನ್ನಡ ನೆಟ್ ಸುದ್ದಿವಾಹಿನಿಗೆ ತಮಗೆಲ್ಲ ಹಾರ್ದಿಕ ಸುಸ್ವಾಗತ. ಶರಣು ಪ್ರಕಾಶ್ ಪಾಟೀಲ್ ಅವರು ಇಂದು ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳೇನು, ಯಾವ ರೀತಿ ಅವರು ಸಭೆ ನಡೆಸಿದರು ಮತ್ತು ಕುಡಿಯುವ ನೀರಿಗಾಗಿ ಇರುವಂತಹ ಸಂದರ್ಭದಲ್ಲಿ, ತೊಂದರೆ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದರು. ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ನಾವು ಮಾಡಿದ್ದೀವಿ. ಈಗ ನಮ್ಮ ಆದ್ಯತೆ ಅಂದರೆ ಈಗ ಸೋವಿಂಗ್ ಮೇನ್ ಅಂದರೆ ನಮ್ಮ ರೈತರಿಗೆ ಆಗ್ತಕ್ಕಂಥ ತೊಂದರೆ ಎಷ್ಟಾಗಿದೆ, ಮುಂದೆ ಏನು ಬೀಜಗಳ ಕೊರತೆ ಇದೆಯಾ ಅಥವಾ ರಸಗೊಬ್ಬರದ ಏನು ಕೊರತೆ ಇದೆ ಮತ್ತು ಮುಂದೆ ಎಷ್ಟು % ಸೋವಿಂಗ್ ಆಗಿದೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀವಿ. ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ, ಯಾಕಂದರೆ ಈಗ ಮಳೆ ಸಕಾಲಕ್ಕೆ ಆಗಿಲ್ಲ ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದಕ್ಕೆ. ಆಮೇಲೆ ಬರಗಾಲ ಪರಿಸ್ಥಿತಿ ಇದ್ದರೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಏನು ಪರ್ಯಾಯ ಬೆಳೆಗಳೇನು ವಿಚಾರ ಮಾಡಬೇಕು, ಮೇವಿನ ಕೊರತೆ ಬಗ್ಗೆ ಏನು ವಿಚಾರ ಮಾಡಬೇಕು, ಲಾಂಗ್ ಟರ್ಮ್ ಬಗ್ಗೆ ಅಂತಕ್ಕಂಥದ್ದಕ್ಕೆಲ್ಲ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಈಗ ಇದಾದಮೇಲೆ ಇನ್ನೂ ಮುಂದೆ ಸರ್ಕಾರದ ವತಿಯಿಂದ ಏನೇನು ಕ್ರಮಗಳಾಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ನಿನ್ನೆ ಕ್ಯಾಬಿನೆಟಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಈ ಅಂಥ ಪರಿಸ್ಥಿತಿ ಬಂದರೂ ಕೂಡ ಎದುರಿಸ್ತಕ್ಕಂಥದ್ದಕ್ಕೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕುಡಿಯ ನೀರಿನ ಸಮಸ್ಯೆ ಯಾವ ಗ್ರಾಮದಲ್ಲಿ ಇದೆ ಅನ್ನೋದಕ್ಕೆ ನಾವು ಅವ್ರಿಗೆ ಕೇಳಿದಾಗ ಹೇಳಿದ್ದಾರೆ, ನಾವು ಡಿಟೇಲ್ ರಿವ್ಯೂ ಮಾಡಬೇಕು, ಮಾಡೋಣ. ಅದಕ್ಕೆ ನಾನು ಏನು ಹೇಳಿದ್ದವ್ರಿಗೆ ಅಂದರೆ, ಈಗ ಈ ಜಿಲ್ಲೆಯಲ್ಲಿ ನಮ್ಮ ಜಲ್ ಜೀವನ್ ಮಿಷನಲ್ಲಿ ಫೇಸ್ 1 ಫೇಸ್ 2 ನಮ್ಮ ಜಿಲ್ಲೆಗಳೆಲ್ಲ ಫೇಸ್ 3 ಫೇಸ್ 4 ಇದ್ದಾವೆ. ಆದರೆ ಇಲ್ಲಿ 1 ಫೇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫೇಸ್ ಎರಡೇ ಇದೆ. ಹಾಗಾಗಿ ಎರಡು ಫೇಸಲ್ಲಿ ಇರ್ತಕ್ಕಂಥದ್ದು ಏನು ಪ್ರಗತಿ ಇದೆ ಅನ್ನೋದಕ್ಕೂ ಕೂಡ ನಾವು ಒಂದು ಡೀಟೇಲ್ ಆಗಿ ರಿವ್ಯೂ ಮಾಡಿದಾಗ ಅದೆಲ್ಲ ಈಗ 9 TMC ನೀರಿದೆ ಅಷ್ಟೇ. ಹಾಗಾಗಿ ಇವತ್ತು ಬೆಳೆಗಳಿಗೆ ನೀರು ಕೊಡೋಕೆ ಪರಿಸ್ಥಿತಿಯಲ್ಲಿಲ್ಲ. ಈಗ ಅದನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಈಗ ಅದನ್ನು ಕುಡಿಯೋ ನೀರಿಗೆ ಬಳಸ್ತೀವಿ. ಅದ್ರ ಮುಂದೆ ನಮ್ಮ ಕ್ಯಾಶ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇದೆ, ಮುಂದೆ ನೀರು ಬರೋ ಸಾಧ್ಯತೆ ಇದೆ, ಬಂದಾಗ ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಡ್ಯಾಮ್ ಅಲ್ಲಿ ಸದ್ಯಕ್ಕೆ ನೀರೆಲ್ಲ ಬೆಳೆ ಹಾಕೋಬೇಡಿ, ನೀರು ಬರೋ ತನಕ. ಹಾಗಾಗಿ ನೀರು ಸಂಗ್ರಹ ಆಗದೇನೆ ಬೆಳೆ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇನ್ನೂ ಸಿಚುವೇಶನ್ ಇನ್ನೂ ಫ್ಲೂಯಿಡ್ ಇರೋದ್ರಿಂದ ಇನ್ನು ಏನು ನಮ್ಗೆ ಯಾವ ರೀತಿ ಪರಿಸ್ಥಿತಿ ಬರ್ಬೋದು ಅಂತ ಏನು ನಮಗೆ ಸ್ಪಷ್ಟತೆ ಇರೋದ್ರಿಂದ ಸದ್ಯಕ್ಕೆ ಬೇಡ ಅಂತಾನೆ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಕುಡಿಯೋ ನೀರಿಗೆ ಮಾತ್ರ ಬಳಕೆ. ಆಗಲೇ ಭಾಳ ಸ್ಪಷ್ಟತೆಯಿಂದ ಈ ಸಾರಿ ಈಗಿಂದಲ್ಲ 3 ತಿಂಗಳ ಹಿಂದೆಯಿಂದನೂ ಕೂಡ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಈ ಸಾರಿ ಅಲ್ಲಿನೂ ಎಫೆಕ್ಟ್ ಇರೋದ್ರಿಂದ ನಮಗೆ ನೀರಿನ ಕೊರತೆ ಆಗ್ತದೆ. ಹಾಗಾಗಿ ಈ ಸಾರಿ ನಮಗೆ ವಾಟರ್ ಶಾರ್ಟೇಜ್ ಆಗ್ತದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟತೆಯಿಂದ ನಮ್ಮ ಸರ್ಕಾರ ಹೇಳ್ಕೊಂಡು ಬಂದಿದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಈಗ ಅದಕ್ಕೆ ನಾವು ರೈತರಿಗೆ ಮುನ್ನೆಚ್ಚರಿಕೆಯಿಂದನೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಡ್ಯಾಮ್ ಅಲ್ಲಿ ನೀರಿಲ್ಲ, ಸದ್ಯಕ್ಕೆ ಅವು ಬೆಳೆ ಹಾಕೋಕೆ ಹೋಗ್ಬೇಡಿ ಅಂತ. ಕುಡಿಯೋ ನೀರು ಮಾತ್ರ ಬಳಸ್ತೀವಿ. ಈಗ ಸದ್ಯಕ್ಕೆ ಯಾವುದಕ್ಕೂ ಕುಡಿಯೋ ನೀರಿದ್ದ ಪ್ರಯಾರಿಟಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾದ ಸಮಯಕ್ಕೆ ಅವರು ಇಂಪೋರ್ಟ್ ಮಾಡಿಲ್ಲ. ಅವರು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಪ್ರಕಾರ ನಮಗೆ ಗೊಬ್ಬರ ಕೊಡಿ ಅಂತೇಳಿ ನಾವು ಬಹಳ ಮುಂಚೆಯಿಂದನೇ ಅವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಗೊಬ್ಬರ ಇಂಪೋರ್ಟ್ ಮಾಡಕ್ ಆಗ್ತಾ ಇಲ್ಲ, ವಾರ್ ಸಿಚುವೇಶನ್ ಇರೋದ್ರಿಂದ ನಮಗೆ ಈ ಸರಿ ಗೊಬ್ಬರ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಕೇಂದ್ರ ಸರ್ಕಾರ ಮುಂಚೆನೆ ಪ್ಲಾನ್ ಮಾಡಬೇಕಾಗಿತ್ತು. ಆಮೇಲೆ ನೀವು ಬೇರೆ ಕಡೆಯಿಂದ ಏನಾದರೂ ಸೋರ್ಸ್ ಮಾಡಬೇಕಾಗಿತ್ತು, ಅದನ್ನು ಸರಿಯಾಗಿ ಕೇಂದ್ರ ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡೋದ್ರಲ್ಲಿ ಅವ್ರಿಗೆ ಆಗಿಲ್ಲ. ಹಾಗಾಗಿ ನಮಗೇನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅವರು ನೀವು ಆರ್ಗ್ಯಾನಿಕ್ ಇದು ಯೂಸ್ ಮಾಡಿ, ಬೇರೆ ಬೇರೆ ಇದು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಕೇಳಬೇಕು ತಾನೆ. ಹಾಗಾಗಿ ನಾವು ಆದಷ್ಟು ಮಟ್ಟಿಗೆ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ, ಯಾಕಂದರೆ ಗೊಬ್ಬರ ನಮ್ಮ ಕೈಲಿಲ್ಲ, ಅದು ಕೇಂದ್ರ ಸರ್ಕಾರ ಕೊಡಬೇಕು. ಅದನ್ನು ಅವರು ಎಷ್ಟು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ರೇಷನಿಂಗ್ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳೇ ನಾನು ಕೇಳಿದೆ. ಈಗ ನಮ್ಮ ಹತ್ರ ಇಲ್ಲಿ ಕೊಪ್ಪಳಲ್ಲಿ 47% ಸೋಯಿಂಗ್ ಆಗಿದೆ. ಬೇರೆ ಜಿಲ್ಲೆಗಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಗಾಗಿ ಇಲ್ಲಿವರೆಗೆ ಸ್ವಲ್ಪ ಸಮಸ್ಯೆ ಏನಂತ ಆಗಿದೆ, ಬಟ್ ರೈತರಿಗೆ ಬೇಕಾದಷ್ಟು ಸಿಕ್ಕಿಲ್ಲ. ಆದ್ರೆ ರೇಷನಿಂಗ್ ಮಾಡಿದೀವಿ ಅಂತ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಇವತ್ತು ಅಂಗಡಿಗಳಿಗೂ ಕೂಡ ನೀವು ವಾಚ್ ಇಡಬೇಕು. ಎಷ್ಟು DAP ಎಷ್ಟು ಅಲಾಟ್ಮೆಂಟ್ ಆಗುತ್ತೆ, ಯೂರಿಯಾ ಎಷ್ಟು ಅಲಾಟ್ಮೆಂಟ್ ಆಗುತ್ತೆ, ಕಾಂಪ್ಲೆಕ್ಸ್ ಎಷ್ಟು ಅಲಾಟ್ಮೆಂಟ್ ಆಗುತ್ತೆ, ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ JD ಹತ್ರ. ಅಲ್ಲಿ ಅದು ಆ ಶಾಪ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು.
ಆಮೇಲೆ ಯಾವ ಅಂಗಡಿಯಲ್ಲಿ ಸ್ಟಾಕ್ ಇದೆ ಅಲ್ಲಿ ಒಬ್ರು ಅಧಿಕಾರಿಗಳಿಗೆ ಡೆಪ್ಯೂಟ್ ಮಾಡಿ ಅವ್ರ ಎದುರುಗಡೆ ಕುಂತು ಯಾವುದೇ ಜಾಸ್ತಿ ಹಣ ತಗೊಳ್ಳಾದೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕನ್ನೋ ಡೈರೆಕ್ಷನ್ ನಾನು ಕೊಟ್ಟಿದ್ದೆ. ಹಾಗಾಗಿ ಅದೇನಾದ್ರು ವೈಲೇಟ್ ಆದ್ರೆ ವಿಲ್ ಟೇಕ್ ಆಕ್ಷನ್. ಸರ್ ಒಂದ್ ಕಡೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.